ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದರೆ ಅಭಿವೃದ್ಧಿ ಹೊಂದುವಿರಿ? ಮದುವೆ ಆದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿದೆಯೇ? ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಅಕ್ಷಯ ಸಂಖ್ಯಾಫಲ ನಂಬರ್ 25/1, 2ನೇ ಮಹಡಿ, ಫ್ಲಾಟ್ ನಂಬರ್ 6, 23ನೇ ಮುಖ್ಯ ರಸ್ತೆ, ನಮುರಾ ಹೋಟೆಲ್ ಹತ್ತಿರ, ಜೆಪಿ ನಗರ್ 2ನೇ ಹಂತ, ಬೆಂಗಳೂರು 78. ದೂರವಾಣಿ ಸಂಖ್ಯೆ 997222785557 ಅಥವಾ 997226123330 ಮತ್ತು 08065476636. ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ಅಕ್ಷಯ ಸಂಖ್ಯಾಫಲ ಅವರು ಅರ್ಪಿಸುವ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವು ಕೂಡ ನಮ್ಮ ಕಾರ್ಯಕ್ರಮ ನೋಡ್ತಿದ್ದೀರಾ, ಪ್ರತಿ ವಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿರ್ತೀರಾ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಿಮಗೆ ದಿನನಿತ್ಯ ಉಪಯೋಗ ಆಗುವಂತಹ ಟಿಪ್ಸ್ ಗಳನ್ನ ಗುರುಜಿ ಅವರು ನೀಡ್ತಾನೆ ಇರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಒಂದು ಭವಿಷ್ಯದ ಬಗ್ಗೆ ತಿಳ್ಕೊಳ್ಬಹುದು. ನೀವು ಕರೆ ಮಾಡಿದಾಗ ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ, ಅವ್ರು ಹುಟ್ಟಿರುವಂತಹ ದಿನಾಂಕ ಜೊತೆಗೆ ಸಂಪೂರ್ಣವಾಗಿರುವಂತಹ ಹೆಸರನ್ನ ನೀವು ತಿಳಿಸಬೇಕಾಗತ್ತೆ. ಸೊ ನೀವು ಕಾಲ್ ಮಾಡ್ಬೇಕಾದ್ರೆ ನಂಬರ್ ಟೀಮ್ ನಲ್ಲೇ ಬರ್ತಾ ಇದೆ, ಆ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬಹುದು. ಹಾಗೆ ಪ್ರತಿ ವಾರ ಕೂಡ ಅಷ್ಟೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಗುರುಜಿ ಅವರು ತಿಳಿಸ್ಬಿಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಡೇಟ್ಸ್ ಅಲ್ಲಿ ಹುಟ್ಟಿರೋರಿಗೆ ಕರೆ ಸಿಗುತ್ತೆ ಅಂತ. 1, 3, 5, 6, 9 ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಹೆಚ್ಚಿನ ಮಟ್ಟದಲ್ಲಿ ಕಾಲ್ ಸಿಗುತ್ತೆ. ಹಾಗಂತ ಬೇರೆಯವ್ರು ನಾವು ಪ್ರಯತ್ನ ಮಾಡಬಾರ್ದ ಅಂತ ಅನ್ಕೊಳ್ಬೇಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪ್ರಶ್ನೆಗಳಿಗೂ ಪರಿಹಾರ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಂಖ್ಯಾ ಶಾಸ್ತ್ರಜ್ಞರಾಗಿರುವಂತಹ ನಿರಂಜನ್ ರಾಮಮೂರ್ತಿ ಸರ್. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಹಾಗೆ ಇವತ್ತು 27ನೇ ತಾರೀಕು, ಕಳೆದ ವಾರ ಹೇಳಿದ್ರಿ 27ನೇ ತಾರೀಕು ಹುಟ್ಟಿರೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇರುತ್ತೆ, ಜೊತೆಗೆ ಅವ್ರು ಯಾವ ಕೆಲಸಗಳನ್ನ ಮಾಡಬೇಕು, ಯಾವ್ದು ಅವ್ರ ಲಕ್ಕಿ ಕಲರ್ಸ್, ಲಕ್ಕಿ ನಂಬರ್ಸ್ ಅಂತ. ಖಂಡಿತ. ಇವತ್ತು 27 ಅಂತ ಹೇಳಿದ್ರೆ 27 ಅಂದ್ರೆ ನೋಡಿ 2+7 ಅಂದ್ರೆ ಚಂದ್ರಗ್ರಹ ಮತ್ತೆ ಕೇತು ಗ್ರಹ ಎರಡು ಮಿಕ್ಸ್ ಕಾಂಬಿನೇಷನ್ ಈ 9. ಈ 9 ಅಂದ್ರೆ ಕುಜಗ್ರಹ. ಈ ಕುಜ ಅಂದ್ರೆ ಕೆಂಪು ಗ್ರಹ ಅಂತ ಹೇಳ್ತೀವಿ. ಕೆಂಪು ಅಂದ ತಕ್ಷಣ ಏನಂತಾರೆ, ಡೇಂಜರಸ್ ಅಲ್ವಾ? ಸೊ ಇವ್ರ ಹತ್ರ ಯಾವಾಗ ಯಾರನ್ನ ಮಾತಾಡಿದ್ವಿ ಅಷ್ಟು ಧೈರ್ಯಶಾಲಿಗಳು, ಹೋರಾಟಗಾರರು ಅಂತ ಹೇಳ್ತೀವಿ. ಈ ಕೆಂಪು ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಡೇಂಜರ್ ಅಪ್ಪ, ಸ್ವಲ್ಪ ಹಿಂದೆ ಬಂದ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂದ್ರೆ ಇವರು ಅದೇ ತರ, ಇವ್ರ ಮಾತು ಕೂಡ ಅದೇ ತರ ಟಿವಿಯಿಂದ ಮಾತಾಡ್ತಾರೆ. ಒಂದು ಬೋಲ್ಡ್ನೆಸ್, ಡೈರೆಕ್ಟ್ ಫೇಸ್. ಹೋರಾಟದಲ್ಲೂ ಅಷ್ಟೇ, ಯಾವ್ದನ್ನ ಒಂದು ವಿಷಯಕ್ಕೆ ಹೋರಾಟ ಆಡ್ಬೇಕಂದ್ರೆ ಖಂಡಿತ ಇವ್ರು ಹೋರಾಟ ಮಾಡ್ಬಿಡ್ತಾರೆ, ಗೆದ್ದು ಬಿಡ್ತಾರೆ. ಅದಕ್ಕೆ ಇವ್ರ ಹತ್ರ ಯಾರ ಹತ್ರ ಮಾತಾಡ್ಬೇಕಾದ್ರೂ ಇವ್ರು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ಇವ್ರು ನೋಡಿದ ತಕ್ಷಣ, ಯಾಕಂದ್ರೆ ಮಾತು ಅದೇ ತರ ಇರುತ್ತಲ್ಲ, ಸ್ಟ್ರೈಟ್ ಫಾರ್ವರ್ಡ್, ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬಿಡ್ತಾರೆ, ಯಾರು ಯೋಚನೆ ಮಾಡಲ್ಲ. ಇದು ಇವರೆಲ್ಲ ಪ್ಲಸ್ ಪಾಯಿಂಟ್ಸ್. ಇವ್ರ ನೆಗೆಟಿವ್ ಪಾಯಿಂಟ್ಸ್ ಏನಂದ್ರೆ ಇವರು ಕೋಪ ಜಾಸ್ತಿ, ಹಠ ಜಾಸ್ತಿ. ಅದನ್ನ ಏನಾದ್ರೂ ಎದುರಿಗೆ ಹೇಳ್ಬಿಡ್ತಾರೆ ಅಲ್ವಾ. ಈ ಎದುರು ಹೇಳೋದ್ರಿಂದ, ಇವ್ರ ಹತ್ರ ಯೋಚನೆ ಮಾಡಿ ಮಾತಾಡೋದ್ರಿಂದ ಇವ್ರೇನ್ ಮಾಡ್ತಾರೆ, ಆದಷ್ಟು ಶತ್ರುಗಳನ್ನ ಕಟ್ಕೊಂಡ್ಬಿಡ್ತಾರೆ. ಇವ್ರಿಗೆ ಶತ್ರುಗಳು ಜಾಸ್ತಿ. ಶತ್ರುಗಳು ಅಂತ ಹೇಳಿದ್ರೆ ಹಿತ ಶತ್ರುಗಳು ಮತ್ತೆ ಗುಪ್ತ ಶತ್ರುಗಳು ಅಂತ ಹೇಳ್ವಾ, ಅವ್ರು ಜಾಸ್ತಿ ಇವ್ರಿಗೆ. ಸೊ ಅದರಿಂದ ಇವ್ರು ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬಾ ಒಳ್ಳೇದು ಇವ್ರಿಗೆ. ಇವ್ರು ಎಷ್ಟು ತುಂಬಾ ಸ್ಟ್ರಾಂಗ್ ಅಂತ ಹೇಳಿದ್ರೆ ಇವ್ರು ಯಾವ್ದಕ್ಕೂ ಭಯ ಪಡೋರಲ್ಲ, ಮುಂದೆ ಕಾಲಿಟ್ಬಿಟ್ರೆ ಹಿಂದೆ ಇಡೋರಲ್ಲ. ಸೊ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಮೇಲೆ ಈ ಕೆಲಸ ಸಾಧಿಸ್ತಾರೆ, ಖಂಡಿತ ಸಾಧಿಸ್ಬಿಡ್ತಾರೆ, ಗೆದ್ಬಿಡ್ತಾರೆ. ಆದ್ರೆ ಮಾತಿಂದ ಸ್ವಲ್ಪ ಹೊರಟಾಗ್ಬಿಡ್ತಾರೆ. ಮತ್ತು ಇವ್ರು ಹೇಳ್ಬೇಕಾದ್ರೆ ಇವ್ರದ್ದು ನೆಗೆಟಿವ್ ಪಾಯಿಂಟ್ ಅಂದ್ರೆ ಇವ್ರು ಒಳಗ್ಬಿಟ್ಟು ಗೊತ್ತಾಗಲ್ಲ. ಇವರು ಮೇಲ್ಗಡೆನೆ ಒಂಥರ ಯೋಚನೆ ಮಾಡ್ತಾ ಇರ್ತಾರೆ, ಬಟ್ ಒಳ್ಳೆ ಕ್ಯಾಲ್ಕುಲೇಷನ್ ಬೇರೆ ಇವ್ರದ್ದು. ಅದಕ್ಕೋಸ್ಕರ ಬಹಳ ಕೇರ್ಫುಲ್ ಆಗಿರ್ಬೇಕು. ಇವ್ರ ಹತ್ರ ಮಾತಾಡ್ಬೇಕಾದ್ರೂ ಸ್ವಲ್ಪ, ಯಾಕಂದ್ರೆ ಇವ್ರ ಮಾತಾಡ್ಬೇಕಾದ್ರೆ ಮನೇಲೇ ಆಗ್ಲಿ, ಅಣ್ಣ ತಮ್ಮ ಆಗ್ಲಿ, ಅಕ್ಕ ತಮ್ಮ ಆಗ್ಲಿ, ಅಕ್ಕ ಭಾವ, ಚಿಕ್ಕಮ್ಮ ಇವರೆಲ್ಲ ಸ್ವಲ್ಪ ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು, ಸ್ವಲ್ಪ ಯೋಚನೆ ಮಾಡ್ತಾರೆ. ಪ್ಲಸ್ ಇವ್ರು ಏನಾದ್ರು ಮಾಡಿದ್ನ ಅವರು ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ರೆ ಅಪೋಸಿಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಇವ್ರು ಅವಾಯ್ಡ್ ಮಾಡ್ತಾರೆ. ಅದು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಯಾರಾಗಿದ್ರು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಆ ತರ ಇರೋದ್ರಿಂದ ಇವರು ಯಾವುದೇ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ತರ ಮಾತಾಡಿದ್ರೆ ತುಂಬಾ ಒಳ್ಳೇದು ಇವರಿಗೆ. ಸೊ ಇದು 27ನೇ ತಾರೀಕಲ್ಲ, 9, 18, 27 ಎಲ್ರಿಗೂ ಅನ್ವಯಿಸುತ್ತೆ. ಎಸ್ಪೆಷಲಿ ಇವತ್ತು 27 ಆದ್ರಿಂದ ಚಂದ್ರ ಮತ್ತೆ ಕೇತು ಎರಡು ಮಿಕ್ಸ್ ಆಗಿರೋದ್ರಿಂದ ಈ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ. ಚಂದ್ರ ಏನ್ ಮಾಡ್ತಾರೆ, ಸ್ವಲ್ಪ ಕೂಲ್ ಕೊಡ್ತಾನೆ. ಕೇತು ಏನ್ ಮಾಡ್ತಾರೆ, ಸ್ವಲ್ಪ ಟಫ್ ಕೊಡ್ತಾನೆ. ಸೊ ಇದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಈ ಪ್ರಾಬ್ಲಮ್ಸ್ ಎಷ್ಟು ಫೇಸ್ ಮಾಡಕ್ ಆಗ್ಬಿಡ್ತಾರೆ, ಯಾಕಂದ್ರೆ ಅಪೋಸಿಷನ್ ಜಾಸ್ತಿ ಆಗ್ಬಿಡ್ತಾರೆ ಅವ್ರಿಗೆ. ಸೊ ಇವ್ರಿಗೆ ಲಕ್ಕಿ ಕಲರ್ಸ್ ಯಾವ್ದು ಹೇಳ್ಬೋದು? ಇವ್ರಿಗೆ ಲಕ್ಕಿ ಕಲರ್ಸ್ ಗಿಂತ ಮೊದಲು ಇವರಿಗೆ ನಾವು ನೀಚ ಅಂದ್ರೆ ಕುಜ ಪಾಸಿಟಿವ್ ಇದ್ರೆ ಚೆನ್ನಾಗಿರ್ತಾರೆ. ಸೊ ಕುಜ ಸ್ವಲ್ಪ ನೀಚ ಆಗ್ಬಿಟ್ಟ ಅಂದ್ರೆ ಇವ್ರೇನ್ ಮಾಡ್ತಾರೆ, ರೋಡ್ ಫೈಟರ್ಸ್ ಅಂತ ಹೇಳ್ಬಿಡ್ತೀವಿ.
ಓಕೆ ರೋಡಲ್ಲಿ ಸುಮ್ಮನೆ ಜಗಳ ಮಾಡೋದು, ಜೈಲಿಗೆ ಹೋಗ್ಬಿಡೋದು, ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ತಾರೆ. ಸ್ಯಾಡಿಸ್ಟ್ಗಳಾಗ್ಬಿಡ್ತಾರೆ. ಅದೇ ತರ ಹೆಣ್ಮಕ್ಳು ಮನೆ ಬಿಟ್ಟು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು, ಗಂಡ್ಮಕ್ಳು ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಅಪ್ಪ ಅಮ್ಮ ಏನೋ ಬೈದ್ರು ಅಥವಾ ಅಣ್ಣ ತಮ್ಮ ಏನೋ ಬೈದ್ರು ಅಂತ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಇದೆಲ್ಲ ಈ ನೆಗೆಟಿವ್ಸ್. ಈಗ ಯಾವಾಗ ಕುಜ ನೀಚ ಆಗ್ಬಿಡ್ತಾನೆ ಆ ಟೈಮಲ್ಲೇ ಈ ಹುಡುಗರು ಅಷ್ಟೇ ಡ್ರಿಂಕ್ಸ್ ಕಲ್ತ್ಬಿಡುತ್ತು, ಡ್ರಗ್ಸ್, ಇದಕ್ಕೆಲ್ಲ ಇದಾಗ್ಬಿಡ್ತಾರೆ. ಸೊ ಅದರಿಂದ ಕುಜ ನೀಚ ಆದ್ರೂ ಪರವಾಗಿಲ್ಲ. ಈ ಡೇಟ್ ಆಫ್ ಬರ್ತ್ ನಾವು ಎಷ್ಟು ಪವರ್ಫುಲ್ ಧೈರ್ಯವಂತರು ಅಂತ ಹೇಳಿದ್ಮೇಲೆ, ಕೆಂಪು ಗ್ರಹ ಡೇಂಜರಸ್ ಅಂತ ಹೇಳಿದ್ಮೇಲೆ ಎಷ್ಟು ಪವರ್ಫುಲ್ ಇದ್ದಾರೆ, ಅದಕ್ಕೆ ತಕ್ಕಂತೆ ಹೆಸರು ಟ್ಯೂನ್ ಅಪ್ ಮಾಡ್ಕೊಂಡ್ಬಿಟ್ರೆ ಖಂಡಿತ ಅವ್ರು ಗೆದ್ಬಿಡ್ತಾರೆ. ಇದರಿಂದ ಹೊರಗಡೆ ಬಂದು ಈ ಕುಜ ನೀಚ ಆಗಿದ್ರು ಇದರಿಂದ ಹೊರಗಡೆ ಬಂದ್ಬಿಡ್ಬೋದು. ಸೊ ಇಷ್ಟು ಮಾಡ್ಕೋಬಹುದು. ಸೊ ಅದೇ ತರ ಇವ್ರಿಗೆ ಹೆಲ್ತಲ್ಲಿ ಇವ್ರಿಗೆ ಟೆನ್ಷನ್ ಜಾಸ್ತಿ, ಕೋಪ ಜಾಸ್ತಿ ಎಲ್ಲ, BP ಬಂದ್ಬಿಡುತ್ತೆ, ಮೈಗ್ರೇಷನ್, ತಲೆನೋವು, ಹೀಟ್ ಬಾಯ್ಲ್ಸ್, ಎಕ್ಸ್ಟ್ರಾ ಹೀಟ್ ಬಾಡಿ ಇವ್ರದ್ದು. ಸೊ ಹೀಟ್ ಬಾಯ್ಲ್ಸ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಸ್ವಲ್ಪ ಇರೋದ್ರೆ ಸ್ವಲ್ಪ ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೊಬೇಕು. ಯಾಕಂದ್ರೆ ಇವ್ರು ಸ್ವಲ್ಪ ಊಟದ ತುಂಬಾ ಇಷ್ಟ, ಊಟ ಪ್ರಿಯರು. ಅದು ಈ ತರ ತಿಂಡಿ ಏನು ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಕರ್ದಿರೋ ಫುಡ್ಸ್, ನಾನ್ ವೆಜಿಟೇರಿಯನ್ ಬಹಳ ಇಷ್ಟ. ನಾನ್ ವೆಜಿಟೇರಿಯನ್ ಆಗದವರು ಅಕಸ್ಮಾತ್ ವೆಜಿಟೇರಿಯನ್ ಆಗಿದ್ರೆ ಸ್ಪೈಸಿ ಫುಡ್ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅದರಿಂದ ಇದು ತಗೊಳ್ಳಿ, ಬಟ್ ಆದಷ್ಟು ಹೆಲ್ತ್ ಬಗ್ಗೆ ಕೇರ್ ತಗೊಂಡ್ರೆ ಬೆಸ್ಟ್. ಅದೇ ತರ ಇವರು ಪ್ರೊಫೆಷನ್ ಕೂಡ ಮಾತಾಡ್ಬೋದು. ಈ ಪ್ರೊಫೆಷನ್ ನೋಡಿ ಹೆಚ್ಚು ಇವರು ಪೊಲಿಟಿಕ್ಸ್ ಅಲ್ಲಿ ಇರ್ತಾರೆ, ಪೊಲಿಟಿಕ್ಸ್ ಇರ್ತಾರೆ, ಲಾ ಅಲ್ಲಿ ಇರ್ತಾರೆ, ಸೋಷಿಯಲ್ ವರ್ಕರ್ಸು, ಈ ತರ ಕಾಂಟ್ರಾಕ್ಟರ್ಸು, ರಿಯಲ್ ಎಸ್ಟೇಟು, ಆಮೇಲೆ ಮೈನ್ಸ್ ಅಲ್ಲಿ ಮಾಡೋದು, ಇವರೆಲ್ಲ ಸ್ವಲ್ಪ ಧೈರ್ಯವಂತರಿಂದ ಇದರ ಕೆಲಸಗೆಲ್ಲ ಜಾಸ್ತಿ ಹೋಗ್ತಾರೆ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಬೋದಾ ಸರ್? ಆತರ ಇವತ್ತು 27 ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ನೋಡಿ ಎಂತ ಧೈರ್ಯಸ್ಥರು ಅವರು, ಎಂತ ಹೋರಾಟಗಾರರು. ಯಾವ್ದಕ್ಕಾದ್ರೂ ನೋಡಿ ಯಾರನ್ನು ಕೇಳಲ್ಲ, ಅವ್ರ ಡಿಸಿಷನ್ ಆಯ್ತು. ಇವರೆಲ್ಲ ಏನು 27ನೇ ತಾರೀಕು ಅವ್ರು ಯಾರ ಮಾತು ಕೇಳೋದಿಲ್ಲ, ಸ್ವಂತ ಮನ್ಸಲ್ಲಿ ಏನ್ ಬರ್ತೋ ಆ ಡಿಸಿಷನ್ ತಗೊಳ್ಳೋದು. ಇವರು ರಹಸ್ಯನೇ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಅಂದ್ಬಿಟ್ಟು. ಆತರ ನೋಡಿ ಅಷ್ಟು ಟಫ್ ಪರ್ಸನ್ ನೋಡಿ, ಅವ್ರನ್ನ ಯಾರನ್ನು ಅಲಾಡ್ಸಕ್ಕಾಗಲ್ಲ. ಮನೆ ಮುಖ್ಯಮಂತ್ರಿ ಅವ್ರನ್ನ ಯಾರನ್ನೂ ಅಲಾಡ್ಸಕ್ಕಾಗಲ್ಲ. ಸೊ ಆತರ ಅದೇ ತರ ಸಲ್ಮಾನ್ ಖಾನ್ ಅವರು 27ನೇ ತಾರೀಕು ಕೊಟ್ಟರು ನೋಡಿ. ಸಲ್ಮಾನ್ ಖಾನ್ ಸುಮ್ನೆ ಎಲ್ಲೋ ಒಂದು ಕಾಡಲ್ಲಿ ಹೋದ್ರು, ಒಂದು ಜಿಂಕೆ ಇದ್ ಮಾಡಿದ್ರು, ಜೈಲ್ಗೆ ಹೋದ್ರು, ಹಾಗೆಲ್ಲ ಇದೆಲ್ಲ ನೋಡಿ. ಇದೆಲ್ಲ ಕುಜ ನೀಚ ಆದ ತಕ್ಷಣ ಇದೆಲ್ಲ ಸ್ವಲ್ಪ ಹೊಡೆತ ಬಂದ್ಬಿಡುತ್ತೆ ಅವ್ರಿಗೆ. ಆದಷ್ಟು ಕೇರ್ಫುಲ್ ಆಗಿರ್ಬೇಕು. ಅದ್ ತಕ್ಕಂತೆ ಹೆಸರು ಚೆನ್ನಾಗಿ ಮಾಡ್ಕೊಂಡ್ರೆ ಖಂಡಿತ ಚೆನ್ನಾಗಿ. ಸೊ ಏನೇ ಕಾಂಟ್ರವರ್ಸಿ ಆದ್ರೂ ಕೇರ್ ಮಾಡೋದಿಲ್ಲ ಈ ನಂಬರ್ನವರು, ಭಯನೇ ಬಿಡಲ್ಲ ಅವ್ರು, ಭಯನೇ ಇಲ್ಲ ನೋಡಿ. ಅವರು ಸಲ್ಮಾನ್ ಖಾನ್ ಅವರು ಜೈಲ್ಗೆ ಹೋದ್ರು ಏನ್ ಭಯ ಇಲ್ಲ, ಆರಾಮಾಗಿದ್ರು, ಆರಾಮಾಗಿ ಬಂದ್ರು ಅವರು. ಸೊ ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ಮಾತು ಎಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ಇವ್ರಿಗೆ ಹೆಚ್ಚು ನಾವು ಹೇಳ್ತೀವಿ ಸ್ಪಿರಿಚುವಲ್, ದೇವ್ರ ಭಕ್ತಿ ಜಾಸ್ತಿ ಇರುತ್ತೆ ಅವ್ರಿಗೆ. ಅದನ್ನು ಈ ಧ್ಯಾನ ಮಾಡೋದು, ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದು, ಇದೆಲ್ಲ ಮಾಡ್ಕೊಂಡು ಸ್ವಲ್ಪ ಮೈಂಡ್ ಸ್ವಲ್ಪ. ಓಕೆ ಸರ್, 27ನೇ ತಾರೀಕು ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಮ್ಮ ಹೆಸರು ಮುತ್ತು ಅಂತ. ಓಕೆ ಮುತ್ತು, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳಬೇಕು ಮೇಡಮ್. ತಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ ಸರ್. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಇಯರ್ ಮಾತ್ರ ಹೇಳ್ಬೋದು. ಇಯರ್ ಹೇಳಿದ್ರೆ ಬಹಳನೇ ಕಷ್ಟ ಆಗತ್ತೆ, ಯಾಕಂದ್ರೆ ಆ ವರ್ಷದಲ್ಲಿ ಸಾಕಷ್ಟು ಜನ ಇರ್ತಾರೆ. ಡಾಕ್ಯುಮೆಂಟ್ ಪ್ರಕಾರ 1/6/1985 ಅಂತ ಇದೆ. 1/6/1985 ಹೌದು ಮೇಡಮ್. ಓಕೆ, ಇದನ್ನೇ ಫಾಲೋ ಮಾಡ್ತಿದ್ದೀರಾ ನೀವೆಲ್ಲ ಕಡೆ? ಹೌದು ಹೌದು. ಯಾವ ಏರಿಂದ ಕಾಲ್ ಮಾಡ್ತಿರೋ ತಾವು? ಯಲಹಂಕ. ಮಾತಾಡಿ, ಗುರುಜಿ ಇದ್ದಾರೆ. ಟಿವಿ ನೋಡ್ತಾ ಇದ್ದೀನಿ. ಹಾ ಸರ್ ನಮಸ್ತೆ ಸರ್. ನಮಸ್ತೆ ಮುತ್ತು ಅವರೇ. ನಮ್ಮ ಹೆಸರು ಮುತ್ತು ಅಂತ. ಮುತ್ತು ಏನ್ ಮಾಡ್ತಾ ಇದ್ರಿ? ಏನ್ ಕೇಳ್ಬೇಕು ಕರೆ ಮಾಡಿದಿರಾ ಮುತ್ತು ಅವರೇ? ಇಲ್ಲ ಸರ್, ಜಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಏನ್ ಮಾಡ್ತಾ ಇದ್ದೀರಾ? ಅದೇ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಓಕೆ ಓಕೆ. ಮುಂದೆ ಫ್ಯೂಚರ್ ಹೇಗಿದೆ ಏನು ಅಂತ ಸ್ವಲ್ಪ ಹೇಳೋದಾ? ಲಕ್ಕಿ ನಂಬರ್ ಆಗ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಈ ಮುತ್ತು ಅಂತ ಹೆಸರು ಅಂದ್ರೆ 25 ಬರುತ್ತೆ. ಮುತ್ತು ಅಂದ್ರೆ 25 7. ಓಕೆ ಓಕೆ ಸರ್. ಈ 7 ಅಂದ್ರೆ ಕೇತು ಗ್ರಹ ಅಂತ ಹೇಳ್ತೀವಲ್ಲ, ಇದು ಸ್ವಲ್ಪ ದಯಾದಾಕ್ಷಿಣ್ಯ ಜಾಸ್ತಿ, ಹೆಲ್ಪಿಂಗ್ ನೇಚರ್ ಜಾಸ್ತಿ. ಓಕೆ ಸರ್. ಸೊ ಈ ಮುತ್ತು ಹೆಸರು ಸ್ವಲ್ಪ ಹೆಲ್ಪಿಂಗ್ ನೇಚರ್ ಮಾಡುತ್ತೆ, ದಯಾದಾಕ್ಷಿಣ್ಯ ಮಾಡಿ ಕೋಪ ಬಂದ್ಬಿಡುತ್ತೆ, ಸ್ವಲ್ಪ ನಿಷ್ಠರ ಮಾಡ್ಕೊಂಡ್ಬಿಡ್ತೀರಾ. ಅದೇ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ನಿಮ್ಗೆ. ಸೊ ಅಲ್ವಾ? ಈಗ 1/6/1985 ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ತಗೊಂಡ್ರೆ ನೀವು ಮಾಡ್ತಾ ಇರೋ ಕೆಲಸ ನಿಮ್ ಡೇಟ್ ಆಫ್ ಬರ್ತ್ ಸೂಟೇಬಲ್ ಆಗಿದೆ. ಯಾಕಂದ್ರೆ 1 ಮತ್ತು 3 ಅಂದ್ರೆ ಸೂರ್ಯ ಮತ್ತೆ ಗುರು ಇರೋದ್ರಿಂದ ಈ ಫೈನಾನ್ಷಿಯಲ್ ಅಡ್ವೈಸರ್ ಅಂದ್ರೆ ಖಂಡಿತ ಚೆನ್ನಾಗಿದೆ. ಸೊ ಅದು ಮಾಡ್ಬೋದು. ಸೊ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ ನೀವೀಗ, ಅಥವಾ ಏನು ನಿಮ್ಮ ಪ್ರಶ್ನೆ? ಫ್ಯೂಚರ್ ಅಲ್ಲಿ ನಮಗೆ ಯಾವ ತರ ನೇಚರ್ ಆಫ್ ಜಾಬ್ ಮಾಡಿದ್ರೆ ಒಳ್ಳೆಯದು? ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋ. ಒಂದು ಫೈನಾನ್ಷಿಯಲ್ ಮಾಡ್ತಾರೆ ಕೆಲಸ ತುಂಬಾ ಚೆನ್ನಾಗಿದೆ, ಈ ಡೇಟ್ ಆಫ್ ಬರ್ತ್ ಪಕ್ಕ ಇದೆ. ಆದ್ರೆ ಮುತ್ತು ಹೆಸರಲ್ಲಿ ಮಾಡಿದ್ರೆ ಸ್ವಲ್ಪ ಫಿಕಲ್ ಮೈಂಡ್ ಆಗ್ಬಿಡುತ್ತೆ ನಿಮ್ಗೆ, ಚಂಚಲ ಮನಸ್ಸು ಆಗ್ಬಿಡುತ್ತೆ. ಸೊ ಯಾವ ಕೆಲಸನೂ ಮಾಡಕ್ ಬರಲ್ಲ, ಸ್ವಲ್ಪ ಕಷ್ಟ ಪಟ್ಬಿಡ್ತೀರಾ. ಹೌದು ಸರ್, ಅದೇ ಆಗ್ತಾ ಇರೋದು. ಸೊ ಅದರಿಂದ ಮುತ್ತು ಹೆಸರು ಬೇಡ, ಮುತ್ತು ಹೆಸರು ಚೇಂಜ್ ಮಾಡ್ಕೊಳ್ಳಿ ನೀವು. ಮುತ್ತು ಹೆಸರು ಮೊದಲು ಒಂದು ಒಳ್ಳೆ ಹೆಸರು ಸೂಟೇಬಲ್ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ, ಅಥವಾ ನಿಮ್ ಕೈ ಇರಕ್ಕೆ ನೋಡಿ ನಾನು ಒಂದು ಒಳ್ಳೆ ಹೆಸರು ಕೊಡ್ತೀನಿ, ಅದ್ರ ಪ್ರಕಾರ ಮಾಡ್ಕೊಂತ ಬನ್ನಿ, ಖಂಡಿತ ತುಂಬಾ ಚೆನ್ನಾಗಿರ್ತೀರಾ.
ಪ್ಲಸ್ ನಿಮ್ಮ ಜೊತೆಗೆ ನಿಮ್ಗೆ ಲಕ್ಕಿ ಡೇಟ್ಸ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಆದಷ್ಟು ನೀವು 1, 5, 6 ಡೇಟ್ ಅಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿ. ಓಕೆ, 4 ಮತ್ತು 8 ಅಲ್ಲಿ ಯಾವ್ದು ಒಳ್ಳೆ ಕೆಲಸ ಮಾಡೋದು ಬೇಡ. ಯಾವ ಡೇಟ್ ಅಲ್ಲಿ ಮಾಡಬಹುದು? 4 ಮತ್ತು 8 ಅಲ್ಲಿ ಯಾವ್ದು ಒಳ್ಳೆ ಕೆಲಸ ಮಾಡೋದು ಬೇಡ. ಓಕೆ ಸರ್, 4 ಮತ್ತೆ 8. ಓಕೆ, ನಿಮ್ಗೆ ಮದುವೆ ಆಗಿದ್ಯಾ? ಇಲ್ಲ ಸರ್, ಇನ್ನ ಮದುವೆ ಆಗಿಲ್ಲ. ಓಕೆ, ಸೊ ಮದುವೆ ಈ ಮುತ್ತು ಹೇಳಿ, ಮದುವೆ ವಿಷಯ ಏನಾದ್ರು ಹೇಳ್ಬೋದಾ? ಮದುವೆ ವಿಷಯ ಹೇಳ್ಬೇಕಂದ್ರೆ ಈ ಮುತ್ತು ಹೆಸರು ಸ್ವಲ್ಪ ಲೇಟ್ ಮ್ಯಾರೇಜ್ ಆಗ್ಬಿಡುತ್ತೆ ನಿಮ್ಗೆ ಸರ್. ಮುತ್ತು ಹೆಸರು ಇಟ್ಕೊಂಡಿದ್ರೆ ಸ್ವಲ್ಪ ಲೇಟ್ ಮ್ಯಾರೇಜ್ ಆಗತ್ತೆ ನಿಮ್ಗೆ. ಓಕೆ ಸರ್. ಸೊ ಅದರಿಂದ ಸ್ವಲ್ಪ ಮುತ್ತು ಹೆಸರು ಚೇಂಜ್ ಮಾಡ್ಕೊಂಡು ಖಂಡಿತ ಚೆನ್ನಾಗಿರ್ತೀರಾ. ಈ ಜೊತೆಗೆ ನಾನು ನಿಮ್ಗೆ ಒಂದು 2 ರಿಂಗ್ ಹೇಳ್ತೀನಿ. ಒಂದು ಬಲಗೈ ಒಂದು ಟೋಪಾಸು, ಬಲಗೈ ಉಂಗುರದ ಬೆಳಗ್ಗೆ ಒಂದು ಮುತ್ತು ಹಾಕೊಳ್ಳಿ. ಮುತ್ತುಗೆ ಮುತ್ತು ಸರಿ ಆಗತ್ತೆ, ಮುತ್ತಂದ್ರೆ ಪರ್ಲ್. ಓಕೆ, ಹಾಕೊಳ್ಳಿ. ಖಂಡಿತ ನಿಮ್ಗೆ ಇನ್ ಮುಂದೆ ಕೆಲಸದಲ್ಲೇ ಈ ಫಿಕಲ್ ಮೇಲೆ ಸ್ವಲ್ಪ ಚೇಂಜ್ ಮಾಡುತ್ತೆ, ಮದುವೆಗೂ ಒಳ್ಳೆ ಇದು ಬರುತ್ತೆ. ಆದ್ರೆ ಮುತ್ತು ಹೆಸರು ಸ್ವಲ್ಪ ಕಷ್ಟ, ಡಿಲೇ ಮ್ಯಾರೇಜ್ ಆಗ್ಬಿಡುತ್ತೆ, ಸ್ವಲ್ಪ ಅದು ಬೇಡ. ಅದೇ ಹೆಸರು ವಿಷಯ ಒಂದ್ಸಲ ನಿಮ್ಮ ಹತ್ರ ಹೇಳ್ಬೇಕು ಅನ್ಕೊಂಡೆ. ಹೇಳಿ. ನನ್ಗೆ ಬಂದು ಅಪ್ಪ ಅಮ್ಮ ನಾಮಕರಣ ಮಾಡಿರೋದು ಮುತ್ತು ಅಂತಾನೆ. ಓಕೆ, ಬಟ್ ಸರ್ಟಿಫಿಕೇಟ್ ಪ್ರಕಾರ ಜುಮ್ಮಣ್ಣ ಅಂತ ಇದೆ ನನ್ನ ನೇಮು. ಜುಮ್ಮಣ್ಣ ಅಂತ ಇದೆ. JUMMANNA. ಕರಿಯೋದ್ರಲ್ಲಿ